ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಪವರ್ ಪರ್ಯಟನೆ ಚಾನಲ್. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಇವತ್ತು ನೋಡ್ರಿ ನಾವು ಕರ್ಮೂಟಿಗೆಯನ್ನು ಮಾಡಬೇಕಾಗ್ತೈತಿ. ಯಾಕಂದ್ರೆ ಸಂಕ್ರಾಂತಿ ಇರೋದ್ರಿಂದ ಕರ್ಮೂಟಿಗೆಯನ್ನು ಮಾಡಬೇಕು. ಈ ಕರ್ಮೂಟಿಗೆಯನ್ನು ಕಂಪಲ್ಸರಿ ಹಚ್ಕೋಬೇಕ್ರಿ. ಇದು ಸಂಪ್ರದಾಯ ಐತ್ರಿ. ಕರ್ಮೂಟಿಗೆ ನೀವೇನ್ರಿ ಹಚ್ಕೊಳ್ಳಿಲ್ಲ ಅಂದ್ರೆ ನೋಡ್ರಿ ಸಂಕ್ರಾಂತಿ ಬಂದು ಮುಸಿ ನೋಡಿ ಹೋತ ಅಂತ ಹೇಳ್ತಾರೆ ನೋಡ್ರಿ ಹಿರಿಯರು. ಅದಕ್ಕೆ ನಾವು ಕಂಪಲ್ಸರಿ ಕರ್ಮೂಟಿಗೆಯನ್ನು ಹಚ್ಕೋಬೇಕ್ರಿ. ಕರ್ಮೂಟಿಗೆಯನ್ನು ನೋಡ್ರಿ ನಾಳೆ ಅಂತೂ ಗಂಡು ಮಕ್ಕಳು ಕಂಪಲ್ಸರಿ ಹಚ್ಕೋಬೇಕ್ರಿ. ಇಲ್ಲಾಂದ್ರೆ ನೋಡ್ರಿ ರೋಗ ರುಜಿನಿ ಇಂಥವೆಲ್ಲ ಆಗ್ತಾವ್ರಿ. ಅದರಿಂದ ಕಂಪಲ್ಸರಿಯಾಗಿ ನಾವು ಕರ್ಮೂಟಿಗೆಯನ್ನು ಸಂಕ್ರಾಂತಿ ಹಬ್ಬಕ್ಕೆ ಹಚ್ಕೋಬೇಕು ನೋಡ್ರಿ. ಕರ್ಮೂಟಿಗೆಯನ್ನು ಮಾಡೋದು ಹೆಂಗಪ್ಪ ಅಂದ್ರೆ ನೋಡ್ರಿ ಎಳ್ಳು ತೊಗೋಬೇಕ್ರಿ, ಆಮೇಲೆ ಅರ್ಶಿನ ತೊಗೋಬೇಕ್ರಿ, ಆಮೇಲೆ ಒಂದಿಷ್ಟು ಅಕ್ಕಿ ತೊಗೋಬೇಕ್ರಿ. ಮುಗೀತು ನೋಡ್ರಿ. ಇಷ್ಟು ತೊಗೊಂಡೆ ಒಂದು ಕರ್ಮೂಟಿಗೆ ರೆಡಿ ಆಗ್ತೈತಿ. ಈ ಎಳ್ಳೊಳಗೆ ನೋಡ್ರಿ ಎಣ್ಣೆ ಅಂಶ ಇರ್ತದಲ್ರಿ. ಯಾಕಂದ್ರೆ ಈಗ ಚಳಿಗಾಲ ಇರೋದ್ರಿಂದ ನೋಡ್ರಿ ಹಿರಿಯರು ಹೆಂಗೆ ಮಾಡ್ಯಾರ ನೋಡ್ರಿ, ಎಳ್ಳೊಳಗೆ ಎಣ್ಣೆ ಅಂಶ ಇರ್ತೈತೆ ಅಂದು ಕೈಯೆಲ್ಲ ಒಡೆದಿರ್ತಾವೆ ಮತ್ತು ಏನರ ಆಗಿರ್ತದೆ. ಅದಕ್ಕೆ ಸಾಫ್ಟ್ ಆಗಲಿ ಅಂತಂದು ಎಣ್ಣೆ ಅಂಶ ಒಂಜರ ದೇಹಕ್ಕೆ ಬರಲಿ ಅಂತಂದು ಏನು ಮಾಡ್ಯಾರ್ರಿ ಎಳ್ಳನ್ನು ಇಲ್ಲಿ ಮಿಶ್ರಣ ಮಾಡ್ಯಾರ್ರಿ. ಇಲ್ಲಿ ನೋಡ್ರಿ ಅರಿಶಿನ ಯಾಕೆ ತೊಗೊಂಡಾರಂದ್ರೆ ಅದು ರೋಗ ನಿರೋಧಕ ಐತಲ್ರಿ, ಅದಕ್ಕೆ ತೊಗೊಂಡಾರ. ಅದು ಯಾವುದೇ ಒಂದು ಚರ್ಮ ಕಾಯಿಲೆ ಇದ್ರೂ ಹೋಲೆ ತಂದು. ಆಮೇಲೆ ನೋಡ್ರಿ ಈಗ ನಾವು ಹೆಂಗೆ ಮಾಡೋದು ಪ್ರೊಸೆಸ್ ಅಂತ ನೋಡೋಣ ಬರ್ರಿ. ನೋಡ್ರಿ ಇಲ್ಲಿ ಸ್ವಚ್ಛಗೆ ಒಂದು ಕಲ್ಲು ಒರೆಸ್ಕೋರಿ, ಚಂದಿಗೆ ಪರಿಶತಿ ಏನಿರ್ತದಲ್ರಿ ಅದು ಒರೆಸ್ಕೊಂಡ ನಂತರ ನೋಡ್ರಿ ಒಣಗಿದ ಮೇಲೆ ಈಗೇನು ಮಾಡಿರಿ ಎಳ್ಳು ಹಾಕೋರಿ, ಆಮೇಲೆ ಸ್ವಲ್ಪ ಅಕ್ಕಿ ಹಾಕೋರಿ, ಆಮೇಲೆ ಅರಿಶಿನ ಹಾಕೋರಿ. ಇವೆಲ್ಲ ನೋಡ್ರಿ ನೀವು ಚಂದಾಗಿ ಮಿಶ್ರಣವನ್ನು ಮಾಡಬೇಕ್ರಿ. ಮಿಶ್ರಣ ಮಾಡಿದ ನಂತರ ಒಂದು ಕಲ್ಲಿನ ಸಹಾಯದಿಂದ ಇದನ್ನು ನಾವು ಹರ್ಕೋಬೇಕಾಗ್ತದ್ರಿ. ನೋಡ್ರಿ ನಾ ಹಿಂಗೆ ಮಿಶ್ರಣವನ್ನು ಮಾಡ್ಕೊಳಕತ್ತೀನಿ ನೋಡ್ರಿ. ಈಗ ನಿಮ್ಮ ಮನ್ಯಾಗ ಇರುವಂಥ ಈ ರುಬ್ಬು ಗುಂಡ ಮತ್ತು ಇಂಥವು ಗುಂಡ್ಗಲ್ ಇರ್ತಾವಲ್ರಿ, ಇದ್ರದಿಂದ ನಾವು ಚಂದಾಗಿ ಹರ್ಕೋಬೇಕ್ರಿ. ಮತ್ತು ಇಲ್ಲೊಂದು ಚಟ್ನಿ ಗಲ್ಲಿನಿಂದನೂ ಮಾಡ್ಕೋಬೋದ್ರಿ. ಒಟ್ಟು ಸಣ್ಣ ಆಗ್ಬೇಕ್ರಿ. ಇದು ಅಷ್ಟು ಅಬಡ ಜಬಡ ಇರಬಾರ್ದ್ರಿ. ನೋಡ್ರಿ ಈ ಕರ್ಮೂಟಿಗೆಯನ್ನು ನೀವು ನಾಳೆ ತಪ್ಪದೆ ನೋಡ್ರಿ ಸ್ನಾನ ಮಾಡೋ ಮುಂದೆ ಹಚ್ಕೋಬೇಕ್ರಿ. ನೀವು ಹಚ್ಕೊಂಡು ಅಂದ್ರೆ ಸಂಕ್ರಾಂತಿ ಬಂದು ಮೂಸಿ ನೋಡೋದಿಲ್ಲ ನೋಡ್ರಿ. ಇಲ್ಲಾಂದ್ರೆ ಬಂದು ಸಂಕ್ರಾಂತಿ ಬಂದು ಮೂಸಿ ನೋಡ್ತೋತ ಅವಾಗೆಲ್ಲ ಅಜ್ಜಿಗಳು ಹೇಳ್ತಿದ್ರಿ. ಹಿಂಗಾಗಿ ನೋಡ್ರಿ ಇದು ಮೊದಲಿನಿಂದ ಬಂದಂಥ ಒಂದು ಸಂಪ್ರದಾಯ ನೋಡ್ರಿ. ಇವತ್ತು ನೋಡ್ರಿ ಈ ಕರ್ಮೂಟಿಗೆಯನ್ನು ಮಾಡಿ ನೋಡ್ರಿ ದೇವರಿಗೆ ಇವತ್ತು ಹಚ್ಬೇಕ್ರಿ. ಈ ಕರ್ಮೂಟಿಗೆಯನ್ನು ದೇವ್ರ ತೊಳೆ ಮುಂದೆ ಕರ್ಮೂಟಿಗೆಯನ್ನು ಮಾಡಿ ಹಚ್ಚ್ರಿ. ನಾಳೆ ಏನದಲ್ಲ ಗಂಡು ಮಕ್ಕಳು ಹಚ್ಕೋಬೇಕು ನೋಡ್ರಿ. ಇದನ್ನು ನಾಳೆ ನೋಡ್ರಿ ಸ್ನಾನ ಮಾಡೋ ಮುಂದೆ ಮುಖಕ್ಕೆ ಕೈಗೆ ಕಾಲಿಗೆ ಹಚ್ಕೋಬೇಕು ನೋಡ್ರಿ ಈ ಕರ್ಮೂಟಿಗೆ. ಇವತ್ತಿದ್ರು ನೋಡ್ರಿ ಹೆಣ್ಮಕ್ಳು ನೋಡ್ರಿ ತಲೆ ತೊಳ್ಕೊಂಡು ಕಣ್ಣಿಗೆ ಕಾಡಿಗೆ ಹಚ್ಕೊಂಡು ಕರ್ಮೂಟಿಗೆ ಹಚ್ಕೊಂಡು ಭಾರಿ ರಬ್ ಆಗಿರ್ತಾರೆ ನೋಡ್ರಿ. ಇವತ್ತು ಸಂಕ್ರಾಂತಿ ಹಬ್ಬ ಅಂದ್ರೆ ಭಾಳ ಜೋರ್ರಿ. ಅದಕ್ಕೆ ಇವೆಲ್ಲ ಮಾಡ್ಬೇಕಾಗ್ತದ್ರಿ. ಮೊದಲಿನ ಪದ್ಧತಿ ಯಾವತ್ತೂ ಬಿಡ್ಲಕ್ಕೆ ಹೋಗಬಾರ್ದು ನೋಡ್ರಿ. ಇದು ನೋಡ್ರಿ ಹಿಂಗೆ ಮಿಶ್ರಣ ಮಾಡ್ಕೊತ ಚಂದಾಗೆ ಸಾಫ್ಟಾಗಿ ಅರೀರಿ. ಇವಾಗ ನೋಡ್ರಿ ಫುಲ್ ರೆಡಿ ಆಗೈತೆ ನೋಡ್ರಿ ಕರ್ಮೂಟಿಗೆ. ಈ ರೀತಿಯಾಗಿ ಬರ್ಬೇಕು ನೋಡ್ರಿ. ಅಕ್ಕಿ ಎಳ್ಳ ಮತ್ತು ಅರಿಶಿನ ಪುಡಿ ಕೂಡಿ ನೋಡ್ರಿ ಹೆಂಗಾಗ್ಯದ್ರಿ. ಈಗ ಮೂರು ಮಿಶ್ರಣವಾಗಿ ಒಂದು ಕರ್ಮೂಟಿಗೆ ರೆಡಿ ಆಯ್ತು ನೋಡ್ರಿ. ಸಂಕ್ರಾಂತಿ ಕರ್ಮೂಟಿಗೆ ಅಂದರೆ ಇದೇ ಆತಾರ್ರಿ. ನೀವು ಈ ರೀತಿ ಮಾಡಿಕೊಂಡು ದೇವರಿಗೆ ಈ ಕರ್ಮೂಟಿಗೆಯನ್ನು ಹಚ್ಚಿ ಚಂದಾಗಿ ಸ್ವಚ್ಛಗೆ ತೊಳಿರಿ. ಸಂಕ್ರಾಂತಿಯ ಸಂಪ್ರದಾಯದ ಕರ್ಮೂಟಿಗೆಯನ್ನು ನೀವು ನೋಡಿದ್ರಿ ಹೆಂಗೆ ಮಾಡ್ಬೇಕಂತ. ನೀವು ಕೂಡ ಈ ರೀತಿ ಮಾಡಿ ಸಂಪ್ರದಾಯವನ್ನು ಆಚರಣೆ ಮಾಡಿ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮಸ್ಕಾರ.